ಈ ತಾಂಡಾದ ಜನರು ಜೀವಕ್ಕೆ ಕಂಟಕವಾಗುವ ವಿಷಕಾರಿ ನೀರನ್ನು ಸೇವನೆ ಮಾಡ್ತಾ ಇದ್ದಾರೆ. ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕಾದ ಸರ್ಕಾರ ಇವರಿಗೆ ಕುಡಿಯೋದಕ್ಕೆ ಯೋಗ್ಯವಲ್ಲದ ಅಪಾಯಕಾರಿ ನೀರನ್ನು ಪೂರೈಕೆ ಮಾಡ್ತಾ ಇದೆ. ಅನಿವಾರ್ಯವಾಗಿ ಈ ಆರ್ಸೆನಿಕ್ ಮತ್ತು ಫ್ಲೋರೈಡ್ ನೀರು ತಾಂಡಾದ ಜನ ಸೇವನೆ ಮಾಡಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಹೀಗಾಯಿತು, ಏನಾಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ನೋಡೋಣ ಬನ್ನಿ. ವಿಷಕಾರಿ ನೀರು ಸೇವಿಸುತ್ತಿರುವ ಗ್ರಾಮಸ್ಥರು, ನೀರಿನ ಘಟಕ ದುರಸ್ತಿ ಮಾಡುವಂತೆ ಒತ್ತಾಯ. ಹೌದು, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೀರದಳ್ಳಿ ತಾಂಡಾದ ಜನರು ಈಗ ವಿಷಕಾರಿ ನೀರು ಸೇವಿಸುತ್ತಿದ್ದಾರೆ. ಕಳೆದ 3 ತಿಂಗಳಿನಿಂದ ಆರ್ಸೆನಿಕ್ ಹಾಗೂ ಫ್ಲೋರೈಡ್ ಮಿಶ್ರಿತ ನೀರನ್ನ ಸೇವಿಸುತ್ತಿದ್ದಾರೆ. ಆರ್ಸೆನಿಕ್ ಮುಕ್ತ ಮಾಡೋಕೆ ಸರ್ಕಾರ 12 ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಕೆ ಮಾಡಿತ್ತು. ಆದ್ರೆ ಶುದ್ಧ ಕುಡಿಯುವ ನೀರಿನ ಘಟಕ ಈಗ ಬಂದಾಗಿದೆ. ಜನರ ಆರೋಗ್ಯ ಕಾಪಾಡಬೇಕಾದ ನೀರು ತಾಂಡಾದ ಜನರ ಅನಾರೋಗ್ಯಕ್ಕೆ ತುತ್ತಾಗುವಂತೆ ಮಾಡ್ತಾ ಇದೆ. ತಾಂಡಾದ ಜನ ಬೋರ್ವೆಲ್ ನೀರನ್ನ ಸೇವಿಸುತ್ತಿದ್ದಾರೆ. ಈ ನೀರು ಕುಡಿಯೋದ್ರಲ್ಲಿಂತ ನನಗ ಗಂಟ್ಲ ಬ್ಯಾನಿ ಆಗೋದು, ಚಕ್ರ ಬರೋದು, ತಲೆ ಬ್ಯಾನಿ ಬರೋದು, ಇಂಥವೆಲ್ಲ ನಡ್ದಾವ್ನು. ಆರಾಮಿಲ್ಲ. 4-5 ವರ್ಷ 2 ವರ್ಷ ಆಯ್ತು. 2 ವರ್ಷ ಇದೇ ನೀರು ಬಿಟ್ರೆ ನೀರು ಎಲ್ಲಿಂದ ಕುಡಿಯಪ್ಪ. 3 ತಿಂಗಳು ಬಿಡ್ತಾನ ಅವನು, 3 ತಿಂಗಳು ಬಿಡಲ್ಲ ಅವನು. ಸೊಕ್ಕಿನ ಫಿಲ್ಟರ್ ನೀರು ಆಗ್ಬೇಕು, ಈ ನೀರನ್ನು ಇರ್ಬೇಕು. ನೀರು ಕೊಡ್ಬೇಕ್ರಿ ಸರ್. ಈಗೆಲ್ಲ ನಮಗ ಆರಾಮ್ ತಪ್ಪಾಕದ್ರಿ. ಸಣ್ಣ ಹುಡುಗರ ಅದಾರಿ ಸರ್. ನಮಗ ಫಿಲ್ಟರ್ ನೀರ್ ಇರ್ಲಿಲ್ಲ ಅಂದ್ರೆ ನಮಗ ಆಗಲ್ರಿ ಸರ್. ಟ್ಯಾಕಿ ನೀರ್ ಕುಡಿಯಕತ್ತೀವ್ರಿ ಸರ್. ನಾವು ಫಿಲ್ಟರ್ ನೀರ್ ಆಗಲ್ರಿ. ಅವ್ ಅವ್ ಯಾವಾಗ ತೊಳಿತಾರ ಯಾವಾಗ ಇಲ್ರಿ ಸರ್. ಅವೆಲ್ಲ ಹುಳ ಬರ್ತಾವ್ರಿ ಸರ್. ಅದ್ರಾಗ ಅವೆಲ್ಲ ಸೋಸಿ ನಾವು ಹೋಗಿ ಅಡಿಗೆ ಮಾಡಿ ಅದನ್ನೇ ಕುಡಕತ್ತೀವ್ರಿ ಸರ್. ನಾವು ಅವಾಗ ಎಲ್ಲಾ ಕೈಗಳಿಗೆ ಗುಳಿಗಳು ಅವೆಲ್ಲ ಆಗಿತ್ರಿ ಸರ್. ಅದರ್ಲಿಂದ ಫಿಲ್ಟರ್ ನೀರ್ ಮಾಡಿದಾರ್ರಿ. ಒಬ್ಬೊಬ್ರಿಗೆ ಕಡಿಮೆ ಆಗಿತ್ರಿ, ಒಬ್ಬರಿಗೆ ಡೆತ್ ಆಗ್ಯಾರ್ರಿ. ಈಗ ಫಿಲ್ಟರ್ ನೀರ್ ಇಲ್ರಿ, ಒಬ್ಬೊಬ್ರಿಗೆ ಆಗೋದ್ನು ಆಗಕತ್ತದ್ರಿ. ಈಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ 19 ಗ್ರಾಮಗಳು ಆರ್ಸೆನಿಕ್ ಪೀಡಿತ ಗ್ರಾಮಗಳಾಗಿವೆ. ಇದನ್ನ ನಿವಾರಿಸೋಕೆ ಈ ಹಿಂದಿನ ಸರ್ಕಾರ ಆರ್ಸೆನಿಕ್ ಅಂಶವಿರುವಂತಹ ನೀರು ಪೂರೈಕೆ ಮಾಡೋದನ್ನ ಸ್ಥಗಿತ ಮಾಡಿ 12 ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಕೆ ಮಾಡಿತ್ತು. ಇದರಿಂದ ಜನರ ಆರೋಗ್ಯ ಕಾಪಾಡೋಕೆ ಅನುಕೂಲವಾಗಿತ್ತು. ಆದ್ರೀಗ ಅನಿವಾರ್ಯವಾಗಿ ತಾಂಡಾದ ಜನರು ವಿಷಕಾರಿ ನೀರನ್ನೇ ಕುಡಿಯುವಂತಾಗಿದೆ. ಇದರಿಂದ ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕ ಸಹ ಎದುರಿಸುತ್ತಿದ್ದಾರೆ. ಜನರಿಗೆ ಶುದ್ಧ ನೀರು ಪೂರೈಕೆ ಮಾಡಬೇಕಾದ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಒಟ್ಟು ಟೋಟಲ್ 19 ಹಳ್ಳಿಗೂ ಫ್ಲೋರೈಡ್ ನೀರು ಇರೋದ್ರಿಂದ ಈ 19 ಹಳ್ಳಿಯಲ್ಲೂ ಯಾವ ಶುದ್ಧ ನೀರು ಯಾವುದೂ ಇಲ್ಲ. ಬೋರ್ವೆಲ್ ಪಾಯಿಂಟ್ಗಳು ಅಥವಾ ಮಿನಿ ವಾಟರ್ ಸಪ್ಲೈಗಳು ಎಲ್ಲ ನೀರು ಋಷಿಪುರದ ನೀರೇ ಇಲ್ಲಿ ಲೋಕಲ್ ಜೈನಾಪುರದಿಂದ. ಅದು 2009ರಿಂದ 2013 ತನಕ ಹೇಳ್ಯಾರ ಸರ್. ಕಂಟಿನ್ಯೂ ಆಗಿ ರೆಡ್ ಪಾಯಿಂಟ್ ಹೊಡೆದಿದ್ದಾರೆ ನಮಗೆ. ಅದು ಅನಿವಾರ್ಯವಾಗಿ ಇವೆಲ್ಲ ಬಂದ್ ಆಗಿರೋದ್ರಿಂದ ಅದೇ ಋಷಿಪುರದ ನೀರು ಕುಡಿಯುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಒಳ್ಳೆ ಶುದ್ಧ ನೀರು ಕುಡಿಯುವಂತ ಕೆಲಸವನ್ನು ಮಾಡಿಕೊಡಬೇಕಂಗೆ ಈ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತೀವಿ. ರಾಜ್ಯ ಸರ್ಕಾರ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಕೆ ಮಾಡಿ ಕೈ ತೊಳೆದುಕೊಂಡಿದೆ. ಈಗಲಾದ್ರೂ ಸರ್ಕಾರ ಗ್ರಾಮದಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ಮಾಡಿ ಜನರಿಗೆ ಶುದ್ಧ ಜೀವಜಲ ಪೂರೈಕೆ ಮಾಡಬೇಕಿದೆ. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.